ಕೊಡಗು ಜಿಲ್ಲೆಯಲ್ಲಿ ಒಂದು ವಾರದಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ವ್ಯಾಪಕ ಮಳೆಯಿಂದ ಜೀವಕಳೆ ಬಂದಿರೋದು. ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತಕ್ಕೆ ಈಗ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಹಾಲ್ನೊರೆಯಂತೆ ಸುಸುತ್ತಾ ಕಂಗೊಳಿಸ್ತಾ ಇರೋದು ಅಬ್ಬಿ ಫಾಲ್ಸ್. ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇರುವಂತದ್ದು ಪ್ರವಾಸಿಗರು. ಅಬ್ಬಿ ಜಲಪಾತದಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಪ್ರವಾಸಿಗರು ಬರ್ತಾ ಇದ್ದಾರೆ. ಹಾಲ್ನೊರೆಯಂತೆ ಕಾಣ್ತಾ ಇರೋದು, ಕಂಗೊಳಿಸ್ತಾ ಇರೋದು ಅಬ್ಬಿ ಫಾಲ್ಸ್. ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಳೆ ಕಂಟಿನ್ಯೂ ಒಂದು ವಾರ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ತರ ರಮಣೀಯ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕೊಡಗಿನ ಜಲಪಾತಗಳಿಗೆ ಇದೀಗ ಜೀವಕಳೆ ಬಂದಿರತಕ್ಕಂಥದ್ದು. ಸದ್ಯ ನಾನಿದೀಗ ಮಡಿಕೇರಿಯ ಸಮೀಪ ಇರತಕ್ಕಂಥ ಅಬ್ಬಿ ಜಲಪಾತದಲ್ಲಿದ್ದೀನಿ. ನೋಡ್ಬೋದು, ಇದು ಮಡಿಕೇರಿಯ ಸಮೀಪ ಇರತಕ್ಕಂತಹ ಪ್ರವಾಸಿಗರ ಹಾಟ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಕರೆಯಲ್ಪಡುವಂತಹ ಅಬ್ಬಿ ಜಲಪಾತ. ಮಳೆಗಾಲ ಬಂದರೆ ಸಾಕು ಕೊಡಗಿನ ಜಲಪಾತಗಳು ಜೊತೆಗೆ ಪ್ರವಾಸ ಸ್ಥಳಗಳಿಗೆ ಜೀವಕಳೆ ಬರುವಂಥದ್ದು. ಹೀಗಾಗಿ ಕಳೆದ ಹಲವು ದಿನಗಳಿಂದ ಮಾದಾಪುರ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ, ಜೊತೆಗೆ ಮಡಿಕೇರಿ ಸುತ್ತಮುತ್ತ ಉತ್ತಮ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಅಬ್ಬಿ ಜಲಪಾತಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿದು ಬರ್ತಿರ್ತಕ್ಕಂಥದ್ದು. ಒಂದು ರೀತಿ ಹಾಲ್ನೊರೆಯಂತೆ ಈ ಒಂದು ಜಲಪಾತ ಉಕ್ಕಿ ಹರಿತಿರುವಂಥದ್ದು. ಈ ಒಂದು ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಕೊಡಗು ಜಿಲ್ಲೆಗೆ ಇದೀಗ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಅಂತಲೇ ಹೇಳ್ಬೋದು. ವೀಕೆಂಡ್ನಲ್ಲಿ ಅತಿ ಹೆಚ್ಚು ಬರುವಂಥ ಪ್ರವಾಸಿಗರು ಬೇರೆ ದಿನ ಕೊಂಚ ಮಟ್ಟಿಗೆ ಕಡಿಮೆ ಆಗಿರ್ತಾರೆ. ಆದರೆ ಹೆಚ್ಚಾಗಿ ಬರುವಂಥದ್ದು ಇಲ್ಲಿನ ಪ್ರಕೃತಿ ಸೌಂದರ್ಯನ ಸವಿಯಲು ಈ ಒಂದು ಪ್ರವಾಸಿ ಸ್ಥಳಗಳಿಗೆ ಆಗಮಿಸುವಂಥದ್ದು. ಅಂದರೆ ಸಾಕಷ್ಟು ದಿನಗಳಿಂದ ಒಂದು ರೀತಿಯಲ್ಲಿ ಅಬ್ಬಿ ಜಲಪಾತ ಬೇಸಿಗೆಯಲ್ಲಿ ಒಂದು ರೀತಿಯಲ್ಲಿ ಮಂಕಾಗಿರ್ತದೆ. ಆದರೆ ಇದೀಗ ಮಳೆ ಹೆಚ್ಚಾಗಿ ಬಂದಿರೋದ್ರಿಂದ ಒಂದಷ್ಟು ರೀತಿಯಲ್ಲಿ ಒಂದು ಜೀವಕಳೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಸ್ಥಳೀಯ ಪ್ರವಾಸಿಗರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತೀರಿ ಅಂತ ಕೂತು ಅವ್ರನ್ನೇ ಕೇಳೋಣ. ಸರ್, ಇದೀಗ ಅಬ್ಬಿ ಜಲಪಾತಕ್ಕೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಮಾಡಲು ಅಲ್ಲಿ ಮಂಗಳೂರು ಬೀಚ್ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಆದರೆ ಈ ಜಲಪಾತವನ್ನು ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಈಗ ಮಳೆಯ ಟೈಮಲ್ಲಿ ಉಕ್ಕಿ ಹರಿತಾ ಉಂಟು ಇದು. ಆದರೆ ರಿಲ್ಯಾಕ್ಸ್ ಆಗ್ತಾ ಉಂಟು. ತುಂಬ ಜನ ಬಂದಿದ್ದಾರೆ ನೋಡಲಿಕ್ಕೆ. ಭಾರಿ ಸೂಪರ್ ಉಂಟು ಪ್ಲೇಸ್ ಎಲ್ಲ. ಅಂದರೆ ನಿಮ್ಮ ಕಡೆ ಇರುವಂಥದ್ದು, ಅಂದರೆ ನೀವು ಹೇಳಿದ್ರಿ ನಾವು ಮಂಗಳೂರು ಬಂದ್ವಿ, ಅಲ್ಲಿ ಬೀಚ್ ನೋಡಿ ಒಂದು ರೀತಿಯಲ್ಲಿ ಮಂಕಾಗಿದ್ರೆ ಇಲ್ಲಿ ಬಂದ ಸಂದರ್ಭದಲ್ಲಿ ಅಬ್ಬಿ ಫಾಲ್ಸ್ ನೋಡಿ ಅಂದರೆ ಆ ಒಂದು ನೀರು ಮುಖಕ್ಕೆ ಕೂಡ ಬೀಳ್ತದೆ, ಎಷ್ಟು ಫೀಲ್ ಖುಷಿ ಆಗ್ತದೆ ಅಂತ. ಆದರೆ ಬೀಚ್ ನೋಡುವಾಗ ಅದೇ ಫೀಲೇ ಬೇರೆ. ಆದರೆ ಇದು ನೋಡುವಾಗ ತುಂಬ ಖುಷಿ ಆಗ್ತಾ ಉಂಟು. ಕೇಳಿದ್ರಲ್ಲ, ಇದಿಷ್ಟು ಪ್ರವಾಸಿಗರ ಮಾತಾಗಿರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜಲಪಾತಗಳಿಂದ ಒಂದು ರೀತಿಯಲ್ಲಿ ಜೀವಕಳೆ ಬಂದಿರೋದ್ರಿಂದ ಹೆಚ್ಚಾಗಿ ಬರುವಂಥ ಪ್ರವಾಸಿಗರು ಇಲ್ಲಿ ಬಂದು ಫೋಟೋವನ್ನು ತೆಗೆಸ್ಕೊಳ್ಳೋದ್ರ ಜೊತೆಗೆ ಸಾಕಷ್ಟು ಎಂಜಾಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕಳೆದ 2-3 ದಿನ ನಿರಂತರ ಹೆಚ್ಚಾಗಿ ಮಳೆ ಆಗ್ತಿತ್ತು. ಆದರೆ ಇವತ್ತು ಕೊಂಚ ಮಟ್ಟಿಗೆ ಮಳೆ ಬಿಡುವು ನೀಡಿದ್ದು ಕೂಡ ಪ್ರವಾಸಿಗರಿಗೆ ಒಂದು ರೀತಿಯಲ್ಲಿ ಈ ಒಂದು ಪ್ರವಾಸಗಳನ್ನ ಸವಿಯೋದ್ರ ಜೊತೆಗೆ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಲೋಹಿತ್ ಮಾಗುಲು ಮನೆ, PNS ವಿಸ್ತಾರ, ಕೊಡಗು.